ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ಅಧ್ಯಾಯ ಸಂಖ್ಯೆ 3 ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಪ್ರಾಯೋಗಿಕ ಪ್ರಶ್ನೆ, 5 ಅಂಕದ ಪ್ರಶ್ನೆ ಇದು. ಸೊ ಭಾಳಷ್ಟು ಸಲ ಇದು ಪ್ರಶ್ನೆ ಬಂದಿದೆ, ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮಿಗೆ. ಸೊ ಇಲ್ಲಿ ಏನಿದೆ ಅಂತಂತಂದರೆ, ಒಂದು 5 ಬ್ಯಾಂಕ್ಗಳ ಒಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ಯಾವ ಬ್ಯಾಂಕ್ಗಳು ಏನೇನು ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಾವು ನೋಡಬೇಕಾಗಿದೆ, ಅದನ್ನು ವಿಂಗಡಣೆ ಮಾಡಬೇಕಾಗಿದೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಇಲ್ಲಿ ನೋಡಿ, ಆ ಬ್ಯಾಂಕ್ಗಳು ಯಾವ್ಯಾವ ಇದೆ ಅಂತ ಒಂದು ವಿವರ ಪಟ್ಟಿ ಇದೆ, ಅದನ್ನು ಒಂದೊಂದು ಸ್ಲೈಡ್ಸ್ನಲ್ಲಿ ನಾವು ನೋಡಿಕೊಂಡು ಬರೋಣ. ಸೊ ಮೊದಲೇದಾಗಿ ಇಲ್ಲಿ ಪ್ರಶ್ನೆ ನೋಡಿ, ಈ ಕೆಳಗೆ ಅಂತ. ಹೌದಾ, ಈ ಕೆಳಗಿನ ಬ್ಯಾಂಕುಗಳಲ್ಲಿ ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ, ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳನ್ನು ಗುರುತಿಸಿ. ಹೌದಾ, ಅದರಲ್ಲಿ ಮೊದಲೇದು ICICI ಬ್ಯಾಂಕ್ ಅಂತಿದೆ, ಕೆನರಾ ಬ್ಯಾಂಕು ಅಂತಿದೆ, ನೆಕ್ಸ್ಟ್ HSB ಬ್ಯಾಂಕ್ ಅಂತಿದೆ, ನೆಕ್ಸ್ಟ್ IDBI ಅಂತಿದೆ, ನೆಕ್ಸ್ಟ್ ಲಾಸ್ಟ್ ಒನ್ ವಿದ್ಯಾರ್ಥಿಗಳೇ ನಬಾರ್ಡ್ ಅಂತ. ಹೌದಾ, ಇಷ್ಟು ಇವತ್ತಿನ ಬ್ಯಾಂಕ್ಗಳ ಒಂದು ಪಟ್ಟಿ ಇದೆ. ಇದನ್ನು ನಾವು ಏನು ಮಾಡೋಣ, ಒಂದೊಂದಾಗಿ ಇವತ್ತು ಡಿಸ್ಕಷನ್ ಮಾಡ್ತಾ ಬರೋಣ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಅಂತ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ, ಮತ್ತು ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಹೌದಾ, ಸೊ ಮೊದಲೇದಾಗಿ ನಾವು ಇವತ್ತೇನು ಡಿಸ್ಕಷನ್ ಮಾಡೋಣ ಅಂತಂದರೆ, ಸೊ ಒಂದನೇದು ಪಾಯಿಂಟ್ ಯಾವುದಿದೆ ಅಂತ ನೋಡೋಣ. ಹೌದಾ, ICICI ಅನ್ನುವಂಥ ಒಂದು ಬ್ಯಾಂಕು ಸ್ನೇಹಿತರೆ. ಹೌದಾ, ಈ ICICI ಬ್ಯಾಂಕ್ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಹೌದಾ, ಸೊ ಈ ICICI ಬ್ಯಾಂಕ್ ಎದಕ್ಕೆ ಸಂಬಂಧಪಟ್ಟಂತೆ ಇದೆ ಅಂತಂದರೆ, ಇದನ್ನು ಎಕ್ಸ್ಪೆಂಡನ್ನು ಕೇಳಬೇಕಾದ್ರೆ ಎಕ್ಸಾಮಿಗೇನು ಕೇಳುವುದಿಲ್ಲ, ಬಟ್ ಒಂದು ಕಡೆ ನೀವು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಒಂದು ಕಡೆ ಬ್ಯಾಂಕ್ಗಳನ್ನು ಹೆಸರನ್ನು ಪಟ್ಟಿ ಮಾಡ್ಕೊಳ್ಳಿ ಒಂದು ಸೈಡಿಗೆ. ಅದಾದ ನಂತರ ಅದಕ್ಕೆ ಮುಂದೆ ಏನಂತಂದರೆ ಯಾವ್ಯಾವ ಬ್ಯಾಂಕ್ಗಳು ಏನೇನಿದೆ ಅನ್ನೋಂಥದ್ದು ನೀವು ಅದನ್ನು ಬರಿಬೋದು ಸ್ನೇಹಿತರೆ. ಇವಾಗ ನಾನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲೇದಾಗಿ ICICI ಅಂದರೆ ಏನಂತ ನೋಡೋಣ. ಹೌದಾ, ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಹೌದಾ, ಸೊ ಇದು 1944ಕ್ಕೆ ಇದನ್ನು ಏನಾಗುತ್ತೆ ಅಂತಾರೆ ಎಸ್ಟಾಬ್ಲಿಷ್ ಆಗುತ್ತೆ. ಈ ಒಂದು ಬ್ಯಾಂಕ್ ಏನಿದೆ ಅಂತಂದರೆ, ಇದು ಸಂಪೂರ್ಣವಾಗಿ ಇದಕ್ಕೆ ಅಂತಂದರೆ ಖಾಸಗಿ ವಲಯಕ್ಕೆ ಒಳಪಟ್ಟಿರುವಂಥದ್ದು. ಹೌದಾ, ಕೈಗಾರಿಕೆ ಮತ್ತು ಇನ್ವೆಸ್ಟ್ಮೆಂಟಿಗೆ, ಹೂಡಿಕೆಗೆ ಸಂಬಂಧಪಟ್ಟಂಥ ಬ್ಯಾಂಕ್ ಆಗಿದೆ ಸ್ನೇಹಿತರೆ. ಹೌದಾ, ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು, ಇದು 1994ನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಆಗಿದೆ. ಹೌದಾ, ಸೊ ಇದು ಪ್ರೈವೇಟ್ ಬ್ಯಾಂಕ್ ಅಂತ ನಾವು ಅದನ್ನು ಕರಿಬೇಕಾಗತ್ತೆ. ಸೊ ಹಾಗಾಗಿ ಸೊ ಇದನ್ನು ಖಾಸಗಿ ವಲಯದ ಬ್ಯಾಂಕ್ ಅಂತೇಳಿ ನಾವು ಕರಿಬೋದು ಸ್ನೇಹಿತರೆ. ಸೊ ನಿಮಗೆ ಉತ್ತರ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಖಾಸಗಿ ವಲಯದ ಬ್ಯಾಂಕು ಸ್ನೇಹಿತರೆ. ಸೊ ಇದು ಮೊದಲನೇ ಒಂದು ಕಂಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಆಮೇಲೆ ಸೊ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಕೆನರಾ ಬ್ಯಾಂಕ್ ಅಂತಿದೆ ಸ್ನೇಹಿತರೆ. ಕೆನರಾ ಬ್ಯಾಂಕದ್ದು ನಾನು ಅದರದ್ದು ಒಂದು ಫೋಟೋನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೌದಾ, ಸೊ ಮುಖ್ಯ ಕಚೇರಿದು. ಸೊ ಕೆನರಾ ಬ್ಯಾಂಕ್ ಇದು ಏನಿದೆ ಅಂತ ನಾವು ನೋಡಬೇಕಾದ್ರೆ, ಸೊ ಮೊದಲೇದಾಗಿ ಈ ಕೆನರಾ ಬ್ಯಾಂಕ್ ಬಗ್ಗೆ ಒಂದಿಷ್ಟು ಹೆಸರನ್ನು ಹೇಳಬೇಕು ಅಂದರೆ, ಇದು ಆ್ಯಕ್ಚುಲಿ 1906ರಲ್ಲಿ ಇದನ್ನು ಏನಾಗುತ್ತೆ, ಸೊ ಇದನ್ನು ಎಸ್ಟಾಬ್ಲಿಷ್ ಆಗುತ್ತೆ ಸ್ನೇಹಿತರೆ. ಹೌದಾ, ಇದು ಮಂಗಳೂರು ಈ ಒಂದು ಇದರಲ್ಲಿ ಅದನ್ನು ಸ್ಟಾರ್ಟ್ ಆಗುತ್ತೆ, ಕರ್ನಾಟಕದ ಬ್ಯಾಂಕ್ ಇದು. ಹೌದಾ, ನೆನ್ಪಿಟ್ಕೊಳ್ಳಿ. ಸೊ ಬಂದರು ನಾಡಿಗೆ ಸಂಬಂಧಪಟ್ಟಂತೆ ಸಣ್ಣ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಈ ಬ್ಯಾಂಕನ್ನು ಕೆಲಸ ಆಗಿರುತ್ತೆ. ಸೊ ಇದಕ್ಕೆ ಎ ಸುಬ್ಬರಾವ್ ಪೈ ಅವರು ಇದನ್ನು ಏನು ಮಾಡ್ತಾ ಇದ್ದಾರೆ, ಪ್ರಾರಂಭದಲ್ಲಿ ಫೌಂಡ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಸೊ 1969ರಲ್ಲಿ ಏನಾಗ್ತಾ ಇದೆ, ಇದು ನ್ಯಾಷನಲೈಸ್ಡ್ ಆಗುತ್ತೆ ಸ್ನೇಹಿತರೆ. ಇದು ನಿಮ್ಗೆ ಗೊತ್ತಿರಲಿ. ಹೌದಾ, ಸೊ ಹಾಗಾದರೆ ಇದು ಯಾವ ಬ್ಯಾಂಕು ಅಂತಂದರೆ ನಿಮ್ಗೆ ಗೊತ್ತಾಯಿತು, ಇದು ರಾಷ್ಟ್ರೀಕೃತವಾಗಿರುವಂಥ ಒಂದು ಬ್ಯಾಂಕು ಸ್ನೇಹಿತರೆ. ಹೌದಾ, ಸೊ ರಾಷ್ಟ್ರೀಕೃತ ಅಂತಂದರೆ ನಿಮ್ಗೆ ಗೊತ್ತಿದೆ, ನ್ಯಾಷನಲೈಸ್ಡ್ ಅಂತ ಬ್ಯಾಂಕ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಈ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಂತ. ಹೌದಾ, ಸೊ ಅದಕ್ಕೆ ನೀವು ಕೆನರಾ ಬ್ಯಾಂಕ್ ಅಂತೇಳಿ ನಬಾರ್ಡ್ ಅಂತ ಬರೆದ್ರೆ ಸೊ ತಪ್ಪಾಗುತ್ತೆ. ಅದಕ್ಕೆ ಕೆನರಾ ಬ್ಯಾಂಕ್ = ಮುಂದೆ ಏನಾಗಬೇಕು, ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಬರೀಬೇಕಾಗತ್ತೆ ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್ ಹೋಗೋಣ. ಸೊ ಯಾವುದು ಅಂದರೆ ಕ್ವಶನ್ ನಂಬರ್ 3 HSB ಅಂತಿದೆ ಸ್ನೇಹಿತರೆ. ಇದು ಚೀನಾದಿದೆ ನೋಡಿ. ಹೌದಾ, ಚೈನಾ ಬ್ಯಾಂಕ್ ಇದು. ಇದನ್ನೇ ನಾವು ಫಾರಿನ್ ಬ್ಯಾಂಕ್ ಅಂತ ಕರಿತಾ ಇದ್ದೀವಿ, ಅಥವಾ ವಿದೇಶಿ ಬ್ಯಾಂಕ್ ಅಂತ. ನೋಡಿ, ಇದನ್ನು ಎಕ್ಸ್ಪ್ಯಾಂಡನ್ನು ನಾವು ತೊಗೋಬೇಕು ಅಂತಂದರೆ ಇಲ್ಲಿ ಏನಿದೆ ನೋಡಿರಿ, ಇದ್ರ ಸ್ಟ್ಯಾಂಡ್ ಏನಾಗುತ್ತೆ ಅಂತ. ಹೌದಾ, ಹಾಂಗ್ಕಾಂಗ್. ಹೌದಾ, ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕಿಂಗ್ ಆಫ್ ಕಾರ್ಪೊರೇಷನ್ ಅಂತ. ಸೊ ಇದು ಏನಾಗ್ತಾ ಇದೆ ಅಂತಂದರೆ, ಸೊ 1865ಅಲ್ಲಿ ಇದನ್ನು ಏನಾಗುತ್ತೆ ಸ್ನೇಹಿತರೆ, ಇದನ್ನು ಎಸ್ಟಾಬ್ಲಿಷ್ ಆಗುತ್ತೆ. ಈ ಒಂದು ಸೊ ಇಡೀ ವರ್ಲ್ಡ್ ಒಳಗೆ 2ನೇ ಒಂದು ಲಾರ್ಜೆಸ್ಟ್ ಬ್ಯಾಂಕಿಂಗ್ ಒಂದು ಆರ್ಗನೈಸೇಷನ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಹಾಗಾಗಿ ನೀವು ನೆನಪಿರಲಿ ನಿಮಗೆ. ಸೊ ಇದರ ಬಗ್ಗೆ ಇದು ಯಾವುದು ಅಂದರೆ ವಿದೇಶಿ ಬ್ಯಾಂಕು ಸ್ನೇಹಿತರೆ, ನೆನಪಿರಲಿ ಸ್ನೇಹಿತರೆ. ಸೊ ವಿದೇಶಿ ಬ್ಯಾಂಕು ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ. ಹೌದಾ, ಸೊ ಇದು ವಿದೇಶಿ ಬ್ಯಾಂಕು, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಎಸ್, ಸೊ ವಿದೇಶಿ ಬ್ಯಾಂಕ್ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನೋಡಿ ಸ್ನೇಹಿತರೆ. ಹೌದಾ, ವಿದೇಶಿ ಬ್ಯಾಂಕ್ ಆದ ನಂತರ ನೆಕ್ಸ್ಟ್ ಇದೆ IDBI ಅಂತ.
ಹೌದಾ. ಸೊ ಇದು ಏನಂತಂದರೆ ಇದು ಎದಕ್ಕೆ ಸಂಬಂಧಪಟ್ಟಂತೆ ಇದೆ ಅಂತಂತಂದರೆ, ಸೊ ಇದು ನಿಮ್ಗೆ ಗೊತ್ತಿದೆ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಂತೆ ಆಗುತ್ತೆ ಸ್ನೇಹಿತರೆ. ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, ಹೌದಾ. ಇದು ಏನಾಗ್ತಾ ಇದೆ, ಸೊ ಇದು ಎದಕ್ಕೆ ಸಂಬಂಧಪಟ್ಟಂತೆ ಇದೆ ಅಂತಾರೆ, ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಇದೆ ಸ್ನೇಹಿತರೆ, ಹೌದಾ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇದನ್ನು ಎಸ್ಟಾಬ್ಲಿಷ್ ಆಗಿದ್ದು ಜುಲೈ 1964ನಲ್ಲಿ ಇದನ್ನು ಇದಾಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಮುಂದೆ ಅದನ್ನೇನಾಗ್ತಾ ಇದೆ ಅಂತಂದರೆ, ಸೊ ಈ ಒಂದು ಎಲ್ಲ ಕಡೆ ಕಾರ್ಯನಿರ್ವಹಣಾ ಸ್ಟಾರ್ಟ್ ಆಗಿದ್ದು 16 ಮತ್ತು ಫೆಬ್ರವರಿ 1976ರಲ್ಲಿ ಇದನ್ನು ಸ್ಟಾರ್ಟ್ ಆಗುತ್ತೆ. ಇದು ಒಂದು ಆಟೋನಮಸ್ ಕಾರ್ಪೊರೇಷನ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಇದನ್ನು ಪಾರ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿದೆ. ಇದು ನಿಮಗೆ ಗೊತ್ತಿರಲಿ ಅಂತ ಅನ್ನೋವಂಥ ಒಂದು ಮಾಹಿತಿ, ಹೌದಾ. ಹಾಗಾದರೆ ಇದು ಯಾವ ಬ್ಯಾಂಕು ಅಂದರೆ, ಸೊ ಕೈಗಾರಿಕಾ ವಲಯದ ಬ್ಯಾಂಕು ಸ್ನೇಹಿತರೆ, ಹೌದಾ. ಇದು ಕೈಗಾರಿಕಾ ವಲಯದ ಬ್ಯಾಂಕ್ ಆಗಿದೆ ಸ್ನೇಹಿತರೆ. ಯಾವುದು, IDBI ಅನ್ನುವಂಥದ್ದು. ಲಾಸ್ಟ್ ಒನ್ ಇದೆ ಸ್ನೇಹಿತರೆ. ಸೊ ಕ್ವಶನ್ ಲಾಸ್ಟ್ ಒನ್ನ ನಬಾರ್ಡ್ ಅಂತೇಳಿ, ಹೌದಾ. ನಬಾರ್ಡಿಗೆ ನೀವು ನೋಡ್ಕೊಳ್ಳಿ, ಇದು ಮುಖ್ಯ ಕೇಂದ್ರ ಕಚೇರಿ ಇದು, ಹೌದಾ. ನಬಾರ್ಡ್ದು ಒಂದು ಚಿತ್ರ ಇದೆ, ಚಿತ್ರಪಟ. ಸೊ ಇದು ಏನಿದೆ ಅಂತ ನೋಡಿ, ನಬಾರ್ಡ್, ಹೌದಾ. ಈ ನಬಾರ್ಡ ಸೊ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಸೊ 1982ನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಗೌರ್ನಮೆಂಟ್ ಆಫ್ ಇಂಡಿಯಾ ಸ್ಪಾನ್ಸರ್ ಮಾಡುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡುವಂಥದ್ದು ರೂಲ್ಸು ಆ್ಯಂಡ್ ರೆಗ್ಯುಲೇಷನ್ಸು RBI ಕೂಡ ಇದೆ. ಹೀಗಾಗಿ ಇದು ನಿಮ್ಗೆ ನೆನಪಿರಬೇಕು ಅಂತ, ಹೌದಾ. ಸೊ ಈ ಒಂದು ಬ್ಯಾಂಕ್ ಯಾವುದು ಇದೆ ಅಂತಂದರೆ, ಇದು ಕೃಷಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಇದೆ ಸ್ನೇಹಿತರೆ. ನೋಡಿ, ಇದು ಕೃಷಿ ಚಟುವಟಿಕೆಗೆ ಇರುವಂಥ ಬ್ಯಾಂಕ್. ಎಸ್. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಹೌದಾ. ಸೊ ಯಾಕಂದರೆ ಇದು ಕಂಟೆಂಟ್ ಜಾಸ್ತಿ ಇಲ್ಲ ಸ್ನೇಹಿತರೆ, ಹೌದಾ. ಸೊ ಹಾಗಾಗಿ ನಾವೇನು ಮಾಡೋಣ, ಇಷ್ಟು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಇದರ ಮೇಲೆ ಸೊ 5 ಪ್ರಶ್ನೆಗಳು ಈ ಥರ ಕೊಟ್ಟಿರ್ತಾನೆ, ಹೌದಾ. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಸೊ ಯಾರೆಲ್ಲ ನನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ವಿಡಿಯೋ, ಸೊ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಸೆಂಡ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.